ಇವತ್ತಿನ ರೆಸಿಪಿ ಮೈಸೂರು ಸ್ಟೈಲ್ ಮಸಾಲೆ ದೋಸೆಗೆ ಹಾಕೋ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪ್ಯಾನ್ಗೆ ಒಣಮೆಣ್ಸಿನ್ಕಾಯಿನ ಹಾಕಿ ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಕಾಯಿಸಿಟ್ಟಿರುವಂತಹ ನೀರನ್ನ ಹಾಕಿ 5 ನಿಮಿಷ ಚೆನ್ನಾಗಿ ನೆನೆಸಿಡಬೇಕು. ನೆನೆಸಿದಾದ್ಮೇಲೆ ಅದನ್ನು ಮಿಕ್ಸ್ಚರ್ ಜಾರ್ಗೆ ಹಾಕ್ಕೊಂಡು ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ರೆಡ್ ಚಟ್ನಿ ರೆಡಿಯಾಗುತ್ತೆ. ಬನ್ನಿ ಈಗ ದೋಸೆ ಹಾಕ್ಕೊಳ್ಳೋಣ. ಹೆಂಚು ಕಾದಿದೆ. ದೋಸೆ ಹಾಕ್ಕೊಂಡು ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಈಗ ರೆಡ್ ಚಟ್ನಿ ಹಚ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹಚ್ತಾ ಇದ್ದೀನಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಚ್ಕೊಂಡು ಮಧ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಪಲ್ಯ ಹಾಕ್ಕೊಂಡ್ರೆ ಟೇಸ್ಟಿಯಾದ ಮೈಸೂರು ಸ್ಟೈಲ್ ಮಸಾಲೆ ದೋಸೆ ರೆಡಿ ಆಗುತ್ತೆ.